ಶೇರ್ ಮಾರ್ಕೆಟಿಂಗ್ ಅಂದರೆ ಸ್ಟಾಕ್ ಮಾರ್ಕೆಟಿಂಗ್ ಬಗ್ಗೆ ಮಾಹಿತಿ ಪಡೆಯೋಣ. ನಿಮ್ಮ ಬೀದಿಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಜನರು ಅಥವಾ ನಿಮ್ಮ ಸ್ನೇಹಿತರು ಸ್ಟಾಕ್ ಮಾರ್ಕೆಟ್ನ ಏರಿಳಿತದ ಬಗ್ಗೆ ಚರ್ಚಿಸುತ್ತಿರುತ್ತಾರೆ, ಆದರೆ ನಿಮಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲ. ಆದ್ದರಿಂದ ಈ ವಿಡಿಯೋದಿಂದ ನಿಮಗೆ ಆ ತಿಳುವಳಿಕೆಯನ್ನು ಬರುತ್ತದೆ. ಸ್ಟಾಕ್ ಮಾರ್ಕೆಟಿಂಗ್ ಅಂದರೆ ಷೇರು ಮಾರುಕಟ್ಟೆ ಒಂದು ಕೇಂದ್ರೀಕೃತ ವೇದಿಕೆಯಾಗಿದ್ದು, ಇಲ್ಲಿ ಖರೀದಿದಾರರು ಮತ್ತು ಮಾರಾಟಗಾರರು ವಿವಿಧ ಕಂಪನಿಗಳ ಷೇರುಗಳ ಮೇಲೆ ಟ್ರೇಡಿಂಗ್ ಮಾಡುತ್ತಾರೆ. ಇದು ಶೇರ್ ಮಾರ್ಕೆಟಿಂಗ್ ಆಗಿದೆ. ಇದರಲ್ಲಿ ನಿಮಗೆ ಯಾವ ರೀತಿಯಾಗಿ ಟ್ರೇಡಿಂಗ್ ಮಾಡುವುದು ಮತ್ತು ಯಾವ ರೀತಿಯಲ್ಲಿ ಟ್ರೇಡಿಂಗ್ ಮಾಡಬೇಕು ಎಂಬುದರ ಬಗ್ಗೆ ತಿಳುವಳಿಕೆ ಹೇಳುತ್ತೇನೆ. ಟ್ರೇಡಿಂಗ್ ಎಂದರೆ ಟ್ರೇಡ್ಗಳನ್ನು ಫಿಸಿಕಲ್ ಮಾಡಬಹುದು ಮತ್ತು ಆಫ್ಲೈನ್ನಲ್ಲಿ ಟ್ರೇಡಿಂಗ್ ಮಾಡಬಹುದಾಗಿದೆ. ಫಿಸಿಕಲ್ ಟ್ರೇಡಿಂಗ್ನಲ್ಲಿ ನೀವು ನೋಂದಾಯಿತ ಮತ್ತು ಆಫ್ಲೈನ್ನಲ್ಲಿ ನೋಂದಾಯಿತ ಬ್ರೋಕರ್ನ ಸಹಾಯದಿಂದ ನೀವು ಟ್ರೇಡಿಂಗ್ ಮಾಡಬಹುದಾಗಿದೆ. ಆದರೆ ಆನ್ಲೈನ್ ಮುಖಾಂತರ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಟ್ರೇಡಿಂಗ್ ಮಾಡೋದರಿಂದ ನಿಮಗೆ ಎಲ್ಲ ಮಾಹಿತಿಯು ನಿಮಗೆ ಸ್ವತಃ ತಿಳಿಯುತ್ತದೆ. ನಮ್ಮ ಭಾರತದಲ್ಲಿ 2 ಷೇರು ಮಾರುಕಟ್ಟೆಗಳಿವೆ. ಅವುಗಳೆಂದರೆ BSE ಮತ್ತು NSE. BSE ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಸ್ ಮತ್ತು ರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜಸ್. ಇದರಲ್ಲಿ ನಿಮಗೆ ಯಾವ ರೀತಿಯಾದ ಸ್ಟಾಕ್ ಮಾರುಕಟ್ಟೆ ಇಷ್ಟ ಅಥವಾ ಯಾವ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಲಾಭ ಬರುತ್ತದೆ ಆ ಮಾರುಕಟ್ಟೆಯನ್ನು ನೀವು ಆಯ್ದುಕೊಳ್ಳಿ, ನಿಮ್ಮ ಮನಸ್ಸು. ಮತ್ತು ಹೂಡಿಕೆ ಮತ್ತು ಟ್ರೇಡಿಂಗ್, ಇವುಗಳಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದನ್ನು ಇಲ್ಲಿ ಬಗೆಹರಿಸೋಣ. ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮತ್ತು ಟ್ರೇಡಿಂಗ್ನಲ್ಲಿ ವ್ಯತ್ಯಾಸಗಳನ್ನು ಈಗ ನೋಡೋಣ. ಟ್ರೇಡಿಂಗ್ ಎಂದರೆ ಅಲ್ಪಾವಧಿಯಲ್ಲಿ ಕಡಿಮೆ ಸಮಯದಲ್ಲಿ ನೀವು ಹೂಡಿಕೆ ನೀವು ಹಾಕುವ ಮೊತ್ತವಾಗಿದೆ ಮತ್ತು ಅವುಗಳನ್ನು ಮಾರಾಟ ಮಾಡಬಹುದು. ಹೂಡಿಕೆ ಎಂದರೆ ದೀರ್ಘಾವಧಿಯಲ್ಲಿ ಕೊಂಡುಕೊಂಡು ದೀರ್ಘಾವಧಿ ತನಕ ಇಟ್ಟುಕೊಂಡು ಮತ್ತು ಮಾರಾಟ ಮಾಡುವ ಒಂದು ಶೇರ್ ಆಗಿರುತ್ತದೆ. ಆದ್ದರಿಂದ ನಿಮ್ಮ ಷೇರುಗಳನ್ನು ಯಾವ ರೀತಿಯಾಗಿ ಟ್ರೇಡಿಂಗ್ ಮಾಡಬೇಕು ಮತ್ತು ಹೂಡಿಕೆ ಮಾಡಬೇಕು ಯೋಚಿಸಿ. ಮತ್ತು ಟ್ರೇಡಿಂಗ್ ಮಾಡುವಾಗ ಅಥವಾ ಹೂಡಿಕೆ ಮಾಡುವಾಗ ಎಚ್ಚರದಿಂದ ಮಾಡಿ ಮತ್ತು ಸಮಯವನ್ನು ನೋಡಿ. ಎಲ್ಲ ಕ್ಷಣದಲ್ಲೂ ಷೇರು ಮಾರುಕಟ್ಟೆಯಲ್ಲಿ ಷೇರುಗಳ ಬೆಲೆ ಮತ್ತು ಅದರ ಬೆಲೆ ಏರಿಳಿತವಾಗುತ್ತದೆ. ಆದ್ದರಿಂದ ನೀವು ತೆಗೆದುಕೊಂಡ ಷೇರಿನ ಮೊತ್ತ ಆ ಸಮಯದಲ್ಲಿ ಇದ್ದಾಗ ಇನ್ನೊಂದು ಸಮಯದಲ್ಲಿ ಆ ಮೊತ್ತ ಇರುವುದಿಲ್ಲ, ಏರಿರುತ್ತದೆ ಅಥವಾ ಇಳಿದಿರುತ್ತದೆ. ಇದು ಸ್ಟಾಕ್ ಮಾರ್ಕೆಟ್ನ ಒಂದು ಗುಣ ಆಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಎಲ್ಲ ಷೇರುಗಳ ಮೊತ್ತವು ಒಂದೇ ಸಮನೆ ಇರುವುದಿಲ್ಲ, ಏರಿಳಿತದಿಂದ ಕೂಡಿದೆ. ಆದ್ದರಿಂದ ನೀವು ಅದರ ಅನ್ವಯವನ್ನು ಎಲ್ಲ ಪುಸ್ತಕಗಳು ಅಥವಾ ಅನುಭವಿತ ವ್ಯಕ್ತಿಗಳಿಂದ ಪಡೆಯಬೇಕಾಗುತ್ತದೆ. ನೀವು ಶೇರ್ ಮಾರ್ಕೆಟ್ನಲ್ಲಿ ಸ್ಟಾರ್ಟ್ ಮಾಡುವಾಗ ಮೊದಲಿಗೆ ಡಿಮ್ಯಾಟ್ ಅಂದರೆ ಉಚಿತ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡುವಾಗ ಎಲ್ಲ ಅರ್ಜಿಗಳು ಮತ್ತು ನಿಮ್ಮ ಮೊತ್ತದ ಅಮೌಂಟನ್ನು ಎಲ್ಲ ಕಾಗದರಹಿತವಾಗಿ ಆನ್ಲೈನ್ನಲ್ಲಿ ಮಾಡಬಹುದಾಗಿದೆ. ಕಡಿಮೆ ಸಮಯದಲ್ಲಿ ಅರ್ಧ ತಾಸಿನ ಒಳಗಡೆ ಮಾಡಬಹುದಾಗಿದೆ. ಶೇರ್ ಮಾರ್ಕೆಟ್ನಲ್ಲಿ ಪ್ರಾಫಿಟ್ ಆರ್ ಲಾಸ್, ನೀವು ಉದಾಹರಣೆಗೆ ಈಗಾಗಲೇ ಡಿಮ್ಯಾಟ್ ಎಲ್ಲ ಅಕೌಂಟನ್ನು ಕ್ರಿಯೇಟ್ ಮಾಡಿದ ನಂತರ ಹೂಡಿಕೆಯನ್ನು ಪ್ರಾರಂಭಿಸಬೇಕು. ಹೂಡಿಕೆ ಪ್ರಾರಂಭಿಸಬೇಕಾದರೆ ನೀವು ಗಮನಿಸಬೇಕಾದ ಅಂಶವೆಂದರೆ, ಉದಾಹರಣೆಗೆ ಒಂದು ದೊಡ್ಡ ಕಂಪನಿಯ ಷೇರುಗಳನ್ನು ನೀವು ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡುವಾಗ ಒಂದು ಷೇರಿನ ಮೊತ್ತ, ಉದಾಹರಣೆಗೆ ಒಂದು ಷೇರಿನ ಮೊತ್ತ 3,000 ರೂಪಾಯಿ ಇರುತ್ತದೆ. ಆದ್ದರಿಂದ ನೀವು ಒಂದು 30 ಷೇರುಗಳನ್ನು ಪರಿಚಯ ಮಾಡುತ್ತೀರ, 90,000 ರೂಪಾಯಿ ಆಯಿತು. ನಂತರ ಆ ಷೇರಿನ ಬೆಲೆ ಸೆಕೆಂಡ್ಸ್ಗೆ ಚೇಂಜ್ ಆಗುತ್ತಿರುತ್ತದೆ. ಆದ್ದರಿಂದ ನಿಮ್ಮ ಗಮನ ಯಾವತ್ತಿದ್ದರೂ ಶೇರ್ ಮಾರ್ಕೆಟ್ನಲ್ಲಿ ಟೈಮಿನ ಬಗ್ಗೆ ಮತ್ತು ಆ ಷೇರುಗಳ ಏರಿಳಿತದ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ಆದ್ದರಿಂದ ನೀವು ನಂತರ 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ಗೆ ಶೇರನ್ನು ನೋಡುವುದರಿಂದ ನಿಮ್ಮ ಷೇರು 3,000 ಅಂದರೆ 4,000 ರೂಪಾಯಿ ಇದ್ದಾಗ ಮಾರಿದರೆ ನಿಮಗೆ ಲಾಭವು ಕಟ್ಟಿಟ್ಟ ಆಗುತ್ತದೆ. ಆದರೆ ಗಮನದಿಂದ ಮತ್ತು ಎಚ್ಚರದಿಂದ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮತ್ತು ಟ್ರೇಡಿಂಗ್ ಮಾಡಬೇಕು. ಇಲ್ಲವಾದಲ್ಲಿ ನಿಮಗೆ ನಷ್ಟವು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನೀವು ಶೇರ್ ಮಾರ್ಕೆಟ್ನಲ್ಲಿ ಗಮನ ಹರಿಸುವುದು ಮುಖ್ಯವಾದ ವಿಷಯವಾಗಿದೆ. ಇದರಿಂದಾಗಿ ನೀವು ಲಾಭ ಗಳಿಕೆಗೆ ಸಹಾಯವಾಗುತ್ತದೆ. ನಿಮಗೆ ಶೇರು ಮಾರುಕಟ್ಟೆಯ ಆ್ಯಪ್ಗಳು ಬೇಕಾದಲ್ಲಿ ನನಗೆ ಕಾಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಿಮಗೆ ನಾನು ಡೈರೆಕ್ಟ್ ಕಳಿಸುತ್ತೇನೆ. ಇಂಥ ವಿಡಿಯೋಗಳನ್ನು ಬೇಕಾದಲ್ಲಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.